ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೇಮ್ ಕಂಟಿನ್ಯೂಷನ್ ವಿಡಿಯೋ ಇದು. ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ಒಂದು ADV ಟೂರರು ಬೈಕ್ ರಿವ್ಯೂ ಮಾಡಿದ್ದೆ. ಗಾಡಿ ಮಾತ್ರ ಸಖತ್ತಾಗಿ ಗಾಡಿ ಸಖತ್ ಇಷ್ಟ ಆಯಿತು ನನಗೆ. ಸೊ ಈಗ ಮೊರಿನಿ ಬಾಯಿಗೆ ಬರಲಾಗುರು. ಇದು ಸೈಮ್ಮezzo ಅಲ್ವಾ ಸರ್? ಇದು ಸೈಮ್ಮezzo. ಈ ಹೆಸರನ್ನ ಬಾಯಟ್ ಮಾಡ್ಕೊಳ್ಳೋಕೆ ಎಷ್ಟು ದಿನ ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೈಮ್ಮezzo. ಸೊ ಓಕೆ, ಈ ಗಾಡಿನ ಈಗ ಸೈಮ್ಮezzo 6.5 ಗಾಡಿನ ಸೈಮ್ಮezzo ನೀನು ಅಷ್ಟಲ್ಲಿ 6.5. ಓಕೆ, ಅಷ್ಟೆಲ್ಲ ಹೇಳ್ಬಿಟ್ರೆ ಅದು ಯಾರು ಇದರಲ್ಲಿ ಹೆಸರಿಟ್ಟವ್ರೆ ಗೊತ್ತಿಲ್ಲ ಸರ್. ಇವರೆಲ್ಲ ಅವ್ರ ಹಳೆ ಡೌಗಳ ಹೆಸರು ಇವೆಲ್ಲ. ಇದ್ರ ಓನರ್ ಯಾರು ಸರ್ ಅಂದರೆ ಈ ಕಂಪ್ನಿ ಮೋಟೋ ವೋಲ್ಟು. ಸೊ ಮೋಟೋ ವೋಲ್ಟು ಬಂದು ಇದು ಮೈಸೂರಲ್ಲಿ ಇದೆ, ನಿಮ್ಮದು ಬ್ರಾಂಚ್ ಇದೆ. ಬಟ್ ಇದು ಎಕ್ಸಾಕ್ಟ್ ಬಂದು ಯಾವ ಕಂಟ್ರಿಗೆ ಸರ್? ಇದು ಚೈನೀಸ್ ಕೊಲಾಬ್ರೇಟರ್. ಓಕೆ, ಬಟ್ ಇಟಾಲಿ ಚೈನೀಸ್ ಎರಡು ಮಿಕ್ಸ್ ಮಾಡಿ ಹೆಸರಿಟ್ಟಿದ್ದಾರೆ ಇದಕ್ಕೆ. ಹಂಗಿದೆ ಇದು. ಸೈಮ್ಮezzo ಜಾಂಟೆಸ್ಸು, ಅದು ಜಾಂಟೆಸ್ಸೆ, ಅದು ಎಕ್ಸ್ಕ್ಯಾಪ್. ಅದು ಅಟ್ಲೀಸ್ಟ್ ಅವೆರಡು. ಇದು ಮಾತ್ರ ಡಿಫ್ರೆಂಟ್ ಹೆಸರು. ಇವಾಗ ಏನು ಅಂದರೆ ಓಕೆ ಓಕೆ ಸರ್, ಒಂದ್ಸಲಿ ಓಡಿಸೋಣ. ಇದ್ರ ಪವರ್ ಬಂದು ಆಗಲೇ ಹೇಳಿದ್ರು 650 ಸಿಲಿಂಡರ್ 55 bhp ಬರುತ್ತೆ ನಿಮಗೆ. ಓಕೆ 55 bhp. RPM ಬಂದು 10,500 ಕಟ್ ಆಫ್. ಟೋಟಲ್ 12,000 RPM ಇದೆ. ಅಪ್ಪ, ಬೆಂಗಳೂರಲ್ಲೆಲ್ಲ ಅಷ್ಟೆಲ್ಲ ಓಡ್ಸೋಕ್ಕಾಗಲ್ಲ ಸರ್. ಓಕೆ, ಇದಕ್ಕೊಂದಕ್ಕೊಂದು ಕೀ ಇದೆ. ಇದಕ್ಕೆ ಜಾಂಟೋಸ್ ಯಾವ ಮಾಡೆಲ್ಗೂ ಕೀನೇ ಬರಲ್ಲ, ಕೀಲೆಸ್. ಯಾವುದಕ್ಕೆ? ಜಾಂಟೆಸಲ್ಲಿ. ಇದು ಬಂದು ಸೈಮ್ಮezzo ಮತ್ತು ಎಕ್ಸ್ಕೇಪಲ್ಲೆಲ್ಲ ಕೀ ಬರುತ್ತೆ. ಓ, ಏನಿದು ಎಲ್ಲ ಆಡಿ ಹ್ಯಾಂಡ್ ಇದ್ದಂಗಿದೆ, ವೈಡ್ ಆಗಿದೆ ಹ್ಯಾಂಡ್ಲು. ಸೊ ನೋಡಿ, ಡಿಸ್ಪ್ಲೇ ಬಂದು ಮೋಟೋ ಮೊರಿನಿ ಇಟಾಲಿಯನ್ ಸೈಮ್ಮezzo 6.5. ಕೇಬಲ್ ಅಡ್ಡ ಇದೆ. ಸೇಮ್ ಆಪ್ಷನ್ಸು. ಇದು ಬ್ಯಾಕ್ ಸೀಟ್ ಮಾಡ್ಕೋಬೋದು ಇದಕ್ಕೆ. ಓಕೆ, ಸೊ ಮ್ಯೂಸಿಕ್ ಕಾಲ್ ಆಕ್ಸೆಪ್ಟ್ ಮಾಡೋಕ್ಕಿರೋದು. ಆಮೇಲೆ ಇಲ್ಲಿ ಹೋದ್ರೆ ವೆಹಿಕಲ್ ಇನ್ಫಾರ್ಮೇಷನ್ ಕೂಡ ಬರುತ್ತೆ. ವೆಹಿಕಲ್ ಫುಲ್ ಇನ್ಫಾರ್ಮೇಷನ್ ಹೇಳುತ್ತೆ. ಇದು ನೆಕ್ಸ್ಟ್ ಸರ್ವಿಸ್ ಡೇಟ್ ಯಾವಾಗಿರೋದು, ಓಕೆ, ಟೆಂಪ್ರೇಚರು, ಬ್ಯಾಟ್ರಿ ಇದು ವೋಲ್ಟ್ಸು, ಫ್ರಂಟ್ ಟೈರ್ ಪ್ರೆಷರು, ರೇರ್ ಟೈರ್ ಪ್ರೆಷರು, ಓಕೆ, ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೋಡೋಲ್ಲ ಸ್ನೇಹಿತರೆ, ಇಷ್ಟೊಂದು ಇನ್ಫಾರ್ಮೇಷನ್ ಇದೆ. ಫಸ್ಟು ಈ ಗಾಡಿ ಬಗ್ಗೆ ಓಡಿಸ್ಬಿಟ್ಟು ಬರೋಣ. ಯಾಕೆಂದರೆ ಈ ಗಾಡಿ ಬಂದು ನಾನು ಕೂತ್ಕೊಂಡ್ರೆ, ನಾನು ಬೇರೆ ಇರೋ ಸಣ್ಣ, ಇದು ಟ್ಯಾಂಕ್ ಹೆಂಗೆ ಅಂದರೆ ಯಾರಾದರೂ ಈ ದಪ್ಪಗಿರೋರು ಹೊಟ್ಟೆ ಹಿಡ್ಕೊಂಡಂಗಿದೆ, ಈ ಡುಮ್ಮಕ್ಕಿರ್ತಾರಲ್ಲ ಅವ್ರನ್ನ ಹೊಟ್ಟೆ ಹಿಡ್ಕೊಂಡಂಗಿದೆ. ಆಮೇಲೆ ಕಮೆಂಟ್ಸಲ್ಲಿ ಬೈಬೇಡಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ದಪ್ಪಕ್ಕಿರೋರಲ್ಲ. ಆಮೇಲೆ ನನಗೆ ಏನು ಅನಿಸ್ತಾಯಿದೆ ಅದನ್ನು ಹೇಳಿದೆ ಅಷ್ಟೇ. ಓಹೋ, ಪವರ್ ಆಲ್ರೆಡಿ ಗಾಡಿ ಮೇಲೆ ಕುತ್ಕೊಳ್ತಿದ್ದಂಗೆ ಇದ್ರ ಪವರ್ ಇಲ್ಲೇ ನನಗೆ ವೈಬ್ರೇಷನ್ ಎಲ್ಲ ತೋರಿಸ್ತಾ ಇದೆ. ಸಖತ್ ಪವರ್ ಇದ್ದೀನಿ, ನನ್ನ ಹಿಡಿಯೋಕ್ಕೆ ನಿಂಗೆ ತಾಕತ್ತಿದೆಯಾ ಅಂತ ಕೇಳ್ತಾ ಇದೆ. ನೋಡೋಣ, ನಾನು ಎಷ್ಟೊಂದು ಗಾಡಿಗಳು ಓಡಿಸಿದ್ದೀನಿ. ಈ ಗಾಡಿ ಒಂದು ಟ್ರೈ ಮಾಡೇ ಬಿಡೋಣ. ಏನು ಗುರು, ಗುಳಿ ನುಗ್ತಾ ಇದೆ ನೋಡಿ. ಯಪ್ಪ, ಬಿಟ್ಟರೆ ಗುದಿಯೋಕ್ಕೆ ಹೋಗುತ್ತೆ. ಸರಿ, ಇವ್ರು ಹೇಳ್ದಂಗೆ ನಿಧಾನಕ್ಕೆ ಹೋಗಬೇಕು. ಇದನ್ನು ಸ್ಟಡಿ ಮಾಡಿ ಓಡಿಸ್ಬೇಕು ಇದನ್ನು ಇದಾಗೆ. ಓಕೆ ಸರ್, ಒಂದು ಟೆಸ್ಟ್ ಡ್ರೈವ್ ಹೊಡ್ಬರ್ತೀನಿ. ಬೇಡ ಗುರು, ಇದು ಸವಾಸ. ಗಾಡಿ ಸೀಟ್ ಹೈಟ್ ಎಲ್ಲ ಕರೆಕ್ಟಾಗಿದೆ, ತುಂಬ ಅಡ್ಜಸ್ಟ್ಮೆಂಟ್ ಎಲ್ಲ. ಏನಕ್ಕೆ ಇಲ್ಲಿಗೆ ಹೋಗ್ತಾಯಿದೆ ಅಂದರೆ ಅಲ್ಲಿ ಯೂಟರ್ನ್ ಮಾಡೋಕ್ಕಾಗಲ್ಲ ಗುರು. ಗಾಡಿ ಪವರ್ ಇಲ್ಲೇ ಗೊತ್ತಾಗ್ತಾಯಿದೆ. ನಾನು ಓಡಿಸೇ ಇಲ್ಲ. ಗಾಡಿ ವೀಲಿ ಹೊಡಿಯೋ ಚಾನ್ಸಸ್ ಎಲ್ಲ ಮುನ್ಸೂಚನೆ ತೋರಿಸ್ತಾ ಇದೆ. ಗ್ಯಾರಂಟಿ ಬೇಡ. ಆಮೇಲೆ ದಯವಿಟ್ಟು ಈ ಗಾಡಿ ಯಾರಾದರೂ ಟೆಸ್ಟ್ ಡ್ರೈವ್ ಮಾಡ್ತೀನಿ ಅಂದರೆ ಗುರು, ಟಿಪಿಕಲ್ ಕನ್ನಡ ಅವರ ವಿಡಿಯೋಲಿ ನೋಡಿದ್ದೆ ಈ ಗಾಡಿ ಪವರು. ಮೈ ಗಾಡ್, ಸೂಪರ್ ಗುರು. ಬರೀ ಇಷ್ಟೇ. ಒಂಥರ ನಿಮಗೆ ಹೆಂಗಾಗುತ್ತೆ ಅಂದರೆ ನಿಮ್ಮನ್ನ ಹಿಂದಕ್ಕೆ ಎಳ್ಕೊಂಡಂಗೆ ಆಗುತ್ತೆ. ಸೌಂಡು ಚೆನ್ನಾಗಿದೆ. ಲಿಕ್ವಿಡ್ ಕೂಲ್ ಇಂಜಿನು. ಬ್ರೇಕಿಂಗ್ ಮಾತ್ರ ಸೂಪರ್ ಆಗಿತ್ತು. ನಾನು ಟೆಸ್ಟ್ ಮಾಡಿಲ್ಲ. ಕ್ಲಚ್ಚು ಬಂದು ಆಲ್ಮೋಸ್ಟು ಮೀಡಿಯಮ್ ಆಗಿದೆ, ಸ್ವಲ್ಪ ಅಷ್ಟೇನು ಸಾಫ್ಟ್ ಇಲ್ಲ. ಬಟ್ ಕ್ಲಚ್ ಮೂಮೆಂಟ್ಸು ಇದೆಲ್ಲ ಬಂದು ಕೇಬಲ್ ಕ್ಲಚ್ ಇರೋದ್ರಿಂದ ಹಿಂಗೆ ಬರೋದು. ಇದು ಕೇಬಲ್ ಕ್ಲಚ್ ಅಲ್ಲ.
ನಮ್ದು ಇದೇ ಆಗೋಯ್ತು ನಮ್ದು ಈ ಟ್ರಾಫಿಕಲ್ಲಿ. ಓ ಗುರು ಸಖತ್ ಪವರ್ ಇದೆ ಗುರು ಗಾಡಿ ಮಾತ್ರ. ಇದನ್ನೆಲ್ಲ ನಿಜವಲ್ಲ ಇಲ್ಲಿ ಈ ಬೆಂಗಳೂರೆಲ್ಲ ಟೆಸ್ಟೇ ಮಾಡಬಾರ್ದು. ಇದ್ರ ಪವರ್ನ ಹಿಡಿಬೇಕು ಅಂದರೆ ಯಾವುದಾದ್ರೂ ಎಕ್ಸ್ಪ್ರೆಸ್ ವೇಗೋ ಇಲ್ಲಾಂದರೆ ನೈಸ್ ರೋಡ್ಗೆ ತೊಗೊಂಡೋಗ್ಬೇಕು. ಸದ್ಯಕ್ಕೆ ನಾವು ಇಲ್ಲಿ ದೂರ ಇದ್ದೀವಿ, ಆಗಲ್ಲ. ಬಟ್ ಆದರೂ ನಿಜವಾಗ್ಲೂ ಬ್ರೇಕಿಂಗ್ ಎಲ್ಲ ಸೂಪರಾಗಿದೆ. ಓಹ್ ನಿಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅನಿಸುತ್ತೆ ವಿಡಿಯೋಲಿ. ಇದು ಹೋಗ್ತಾ ಇದ್ರೆ ನನಗೆ ಇದು ಮುಂದೆ ಹೋಗಿ ಹಿಂಗೆ ಕಂಟ್ರೋಲ್ ಮಾಡಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಕಂಟ್ರೋಲ್ ಮಾಡಲೇಬೇಕು, ಇಲ್ಲ ಅಂದರೆ ಅಷ್ಟೇ. ಆಮೇಲೆ ನಾನೇ ಗಾಡಿ ತೊಗೋಬೇಕಾಯ್ತದೆ. ಓ ಸುಮ್ಮನೆ ಹೇಳೋದಲ್ಲ, ಗಾಡಿನ ನೀವು ಜಸ್ಟ್ ಬಂದು ಓಡಿಸಿ ಈ ಗಾಡಿ ಹಿಡ್ಕೊಂಡು ಯಾವ ಗಾಡಿ ಬೇಕಾದ್ರೂ ಆಟ ಆಡಿ ಹೊಡಿಬೋದು, ಅಷ್ಟು ಪರ್ಫಾರ್ಮೆನ್ಸ್ ಇದೆ. ನೀವು ಹೇಳ್ಬೋದು KTMಗಿಂತ ಅಂತ. KTM KTM ಇದರಲ್ಲಿ ಏನೂ ಇಲ್ಲ, ಸುಮ್ಮನೆ ಹೇಳ್ತಾರೆ ಜಸ್ಟ್ ಕಂಪೇರ್. ಓ ವೀಲಿ ಆಗುತ್ತೆ ಗುರು. ಓ ಮಿರಾರ್, ಅಯ್ಯಪ್ಪ ಖರಾಬ್ ಗುರು. ಮಿರಾರೇ ತಿರ್ಕೊಬಿಡ್ತಲ್ಲಪ್ಪ. ಮಿರಾರು ಮೋಸ್ಟ್ ಏನಕ್ಕೆ ಅಂದರೆ ಈ ಒಳಗಡೆ ಅವರು ಶೋರೂಮ್ ಒಳಗಡೆ ಪಾರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದಾಗಿರುತ್ತೆ. ತಾಳಿ ಗುರು ಎಲ್ಲ ಇಕ್ಬಿಡಿರಾ. ಓ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಖರಾಬ್ ಗುರು. ಏನಿದು ಬರೀ ಥರ್ಡ್ ಗೇರೆಲ್ಲ ಆಗಲಿ 100 ದಾಟಕ್ಕೆ ಹೋಗ್ತಾ ಇದೆ. ಬಟ್ 100 ಮೇಲೆ ಹೊಡಿಯೋಕ್ಕಾಗಲ್ಲ ಈ ರೋಡಲ್ಲಿ. ನಾವು ಮೈಯೆಲ್ಲ ವೈಬ್ರೇಷನ್ ಆಗ್ತಾಯಿದ್ದೀನಿ ನನಗೆ ಒಂಥರ. ನಿಜವಲ್ಲೂ ಮೈಯೆಲ್ಲ ಜುಮ್ ಅಂತಿದೆ, ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಓ ಸೂಪರ್ ಯಪ್ಪ. ಅಕ್ಕ ಆಗಲೇ ಲಾಸ್ಟ್ ವಿಡಿಯೋಲ್ಲೂ ಅಕ್ಕ ಬಂದಿದ್ದರು. ಇವಾಗ ಒಂಥರ ಅವಾಗೇನೂ ಕೊಡಲಿಲ್ಲ ಇವಾಗೇನೂ ಕೊಡಲಿಲ್ಲ ಅಂತ. ನಾಳೆ ಕೊಟ್ಬಿಡೋಣ, ಚೇಂಜ್ ಆಯಿತು ನೋಡ್ತೀನಿ. ಆಗಲೇನೂ ಕೊಟ್ಟಿಲ್ಲ ಈಗಲೂ ಕೊಟ್ಟಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬಿಡ್ತಾರೆ. ನನ್ನ ಮೇಲೆ ಹಣೆ ಇಟ್ಟು ಸೊ ಇನ್ನೊಂದು ಏನು ಅಂದರೆ ಈಗೆಲ್ಲ ನಿಮಗೆ ಈಗ ಬರ್ತಾರೋ ಗಾಡಿಗಳಲ್ಲಿ ಡೇಲೈಟ್ ಇದ್ದೇ ಇರುತ್ತೆ. DRL ನೀವು ಆಫ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರೋಲ್ಲ. ಬಟ್ ಈ ಗಾಡಿಗಳಲ್ಲಿ ಏನು ಅಂದರೆ ಆಫ್ ಮಾಡ್ಕೋಬೋದು, ಹೆಡ್ಲೈಟ್ನ ನೀವು ಆಫ್ ಮಾಡ್ಕೋಬೋದು. ಆ ಒಂದು ಫೀಚರ್ಸ್ ಏನಿದೆ. ನಿಜವಾಗ್ಲೂ ಈ ಟ್ಯಾಂಕ್ ಮಾತ್ರ ಸೂಪರಾಗಿದೆ. ಹಿಂದೆಗಡೆಯಿಂದ ಒಬ್ಬರು ಹಿಡ್ಕೊಂಡಂಗಿದೆ, ಸಖತ್ತಾಗಿದೆ ಟ್ಯಾಂಕ್ ಮಾತ್ರ. ಏನಿದು ನೋಡ್ತಾ ಇರ್ಬೋದು ನೀವು 6.5 ಅಂತ ಇದೆಯಲ್ಲ, ಇದು ಏನು ಅಂದರೆ 650 ಅಂತ ಕರೀತಾರೆ. ಆ್ಯಕ್ಚುಲಿ ಸೈಮ್ಮezzo. ನಿಜವಾಗ್ಲೂ ಈಗಲೂ ನನಗೆ ನಾಲ್ಗೆ ತಿರುಗ್ತಾ ಇಲ್ಲ. ಸೈಮ್ಮezzo ಅಂತೆ, ಮೊರಿನಿ ಕಂಪ್ನಿದಿದು. ಪವರ್ ಮಾತ್ರ ನಿಜವಾಗ್ಲೂ ನಾನು ಈಗ ಅನ್ಕೋಬೋದು. ನೀವು ಒಬ್ಬೊಬ್ರು ಹೇಳ್ಬೋದು ಸ್ಪೋರ್ಟ್ಸ್ ಬೈಕೆಲ್ಲ ಓಡಿಸಪ್ಪ, BMW ಇಲ್ಲಾಂದರೆ ಡುಕಾಟಿ ಎಲ್ಲ ಓಡಿಸು ಅಂತ ಅನ್ಬೋದು. ನಾನು ಅದೆಲ್ಲ ಓಡಿಸಿಲ್ಲ, ಅದಕ್ಕೆ ಹೆಂಗೆ ಅನಿಸ್ತಾ ಇದೆ ಅನಿಸುತ್ತೆ. ನಾನು ಓಡಿಸಿರೋದು ಹೈಯೆಸ್ಟು ಅಂದರೆ KTM 390. ಅದು ಬಿಟ್ಟರೆ ಯಾವ ಗಾಡಿನೂ ಓಡಿಸಿಲ್ಲ. ಬಟ್ ಏನು ಅಂದರೆ ಒಂಥರ ಸೆಕೆ ಆಗ್ತಾಯಿದೆ. ಅಂದರೆ ಏನಕ್ಕೆ ಇಲ್ಲಿ ವೆದರ್ಗೆಲ್ಲ ಗಾಡಿನ ಒಂಥರ ಓಡಿಸಿದ್ಮೇಲೆ ಏನೋ ಒಂಥರ ಏನು ಈ ಥರ ಪವರ್ ಇದೆಯಲ್ಲ ಗಾಡೀಲಿ ಅಂತ. ಓ ಹಂಸಲ್ಲಿ ಸುಮ್ಮನೆ ಒಂದೇನು ಡಿಕ್ಲಚ್ಚು ಆರ್ಬಿಡುತ್ತೆ ಗಾಡಿ. ಆ್ಯಕ್ಚುಲಿ ಇದು ADV ಅಲ್ಲ, ಇದು ಟೂರರು ಅಲ್ಲ, ಇದು ಸ್ಕ್ರಾಮ್ಲರ್ ಟೈಪ್. ಇದು ಜಸ್ಟು ಮಿನಿ ಪಾಕೆಟ್ ಇದ್ದಂಗೆ. ನಿಮಗೆ ಹೆಂಗೆ ನೀವು ಒಂದು ಮಿನಿ ರಾಕೆಟ್ ಅಂತೀರಲ್ಲ, ಸಾರಿ ಮಿನಿ ಪಾಕೆಟ್ ಅಲ್ಲ, ಮಿನಿ ರಾಕೆಟ್ ಇದ್ದಂಗೆ. ಏನೀಗ KTM 390 ನಾವು ಮಿನಿ ರಾಕೆಟ್ಟು ಮಿನಿ ಪಾಕೆಟ್ ಅಂತ ಕರಿತೀವಲ್ಲ, ಆ ಥರನೇ. ಬಟ್ ಅದಕ್ಕಿಂತ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್, ಅದು ನಿಜವಾಗ್ಲೂ ಅದ್ರದ್ದು ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ಅವ್ರು ಹೇಳಿದ್ರು ಗುರು ಆರುತ್ತೆ ಬಿಟ್ಟರೆ ಹಂಗೆ. ಬ್ರೇಕಿಂಗು ಅಷ್ಟೇ ಸಖತ್ತಾಗಿದೆ. ಸುಮ್ಮನೆ ಒಂದ್ಸಲಿ ಹೊಡೆದ ಅಂದರೆ ಲಚಕ್ಕಂತ ನಿಂತ್ಕೊಬಿಡುತ್ತೆ ನೋಡಿ. ಬ್ರೇಕಿಂಗ್ ಸೂಪರಾಗಿದೆ ನಿಜವಾಗ್ಲೂ. ಯಾರಾದರೂ ನೀವು ಸ್ಪೋರ್ಟ್ಸ್ ಬೈಕ್ ಅವ್ರು ಯಾವ್ದಾದ್ರು, ಇದು ಸ್ಪೋರ್ಟ್ಸ್ ಬೈಕ್ ಇರ್ಬೋದು,
ಬಟ್ ಆದರೆ ನೀವೇನಾದರೂ ಬೀಟ್ ಹೊಡಿಬೇಕು ಅಂದರೆ ಬಟ್ ಇದ್ರದ್ದು ಪ್ರೈಸ್ ಮಾತ್ರ ನೀವೇನಾದರೂ ಯಾವ್ದಾದ್ರು ಗಾಡಿಗೆ ಇಂಥ ಗಾಡಿ ಓಟೆ ಹೊಡಿಬೇಕು ಅಂತ ಅಂದರೆ ಇಲ್ಲ ನಾನು ಬೀಟ್ ಹೊಡಿಬೇಕು ಅನ್ನೋ ಒಂದು ಮೈಂಡಲ್ಲಿ ಇತ್ತು ಅಂದರೆ ಈ ಗಾಡಿನ ತೊಗೊಂಡೋಗಿ ಸಿಟಿಲೆಲ್ಲ ಹೈವೇಲ್ಲೂ ಹೊಡಿಬೋದು. ಆ್ಯಕ್ಚುಲಿ ಇದೇನು ಅಂದರೆ ಇದನ್ನು ಒಂಥರ ಗೂಳಿ ನುಗ್ದಂಗೆ ನುಗ್ತಾ ಇದೆ. ಬಿಟ್ಟರೆ ಸಾಕು, ಈ ಹೆಂಗೆ ಗೂಳಿನ ಕಟಾಕ್ಬಿಟ್ಟು ಆ ಹಗ್ಗ ಕಟ್ಟಿರ್ತಾರೆ ಬಿಡೋಕ್ಕೆ ಮುಂಚೆ ರೆಡಿ ಆಗಿರ್ತದಲ್ಲ ಹೆಂಗೆ ಇಂಜಿನ್ ಸ್ಟಾರ್ಟ್ ಆಗಿ ರೆಡಿ ಇರ್ತದಲ್ಲ ನೋಡಿ. ಓ ಏನು ಗುರು ಓ ಅಂತಾನೆ ಅಂದರೆ ನನಗೆ ಒಂಥರ ಅನಿಸ್ತಾ ಇದೆ ನಿಜವಾಗ್ಲೂ ಗಾಡಿ ಓಡಿಸ್ತಾ ಇದ್ರೆ. ಮಿರರ್ ಸ್ವಲ್ಪ ಲೂಸ್ ಆಗೋಗುತ್ತೆ, ಗಾಳಿಗೆ ಉಲ್ಟಾ ತಿರುಗಿಬಿಡ್ತೈತೆ. ಸೂಪರ್ ಅವಾಗ ಅನ್ಕೋತಾ ಇರ್ಬೋದು ಏನು ಗುರು ಓ ಅಂತ. ಓಡಿಸಿ ನೋಡಿ ಗೊತ್ತಾಗುತ್ತೆ, ನೀವು ನಾನು ಏನು ಹೇಳ್ತೀನೋ ಅವಾಗ ಗೊತ್ತಾಗುತ್ತೆ. ಸೂಪರ್ ಗಾಡಿ. ಬಟ್ ನಿಜವಾಗ್ಲೂ ಇದನ್ನು ಹೈವೇಲ್ಲೇ ಓಡಿಸಿದ್ರೆ ಇನ್ನೂ ಮಜಾ ಇರುತ್ತೆ. ಟಾಪ್ ಸ್ಪೀಡು ಇಲ್ಲೇನು ನಾನು ಚೆಕ್ ಮಾಡೋಕ್ಕಾಗಲಿಲ್ಲ ಮತ್ತು ಇನ್ನೊಂದು, ಈ ಗಾಡಿ ಈ ಕರ್ನಾಟಕದಲ್ಲೇ ಸೆಕೆಂಡ್ ಟೆಸ್ಟ್ ಡ್ರೈವ್ ಮಾಡ್ತಿರೋದು ನಾನೇ. ಅಂದರೆ ಫಸ್ಟ್ ಬಂದು ಟಿಪಿಕಲ್ ಕನ್ನಡ ಅವರು ಅವರು ಒಂದು ಯೂಟ್ಯೂಬ್ ಬ್ಲಾಗಲ್ಲಿ ಹಾಕಿದ್ರು. ಈಗ ಮತ್ತು ಆ ಲಾಗಲ್ಲೂ ಅಷ್ಟೇ, ಇದೊಂದಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಮಾರಲ್ ಆಫ್ ದ ಸ್ಟೋರಿ ಅಂದ್ಬಿಟ್ಟು ಇದ್ರೆ ಯಾವ್ದಾದ್ರು ಡೆವಲಪ್ ಆಗ್ತಿರೋ ಏರಿಯಾದಲ್ಲಿ ಒಂದು 20-30 ಸೈಡ್ ತಗೊಂಡು ಇನ್ನೊಂದು 22 ವರ್ಷ ಆದ್ಮೇಲೆ ನನ್ನ ಮಗಳು ಮದುವೆಗೆ ಅದನ್ನ ಡೌರಿ ಹಾಕೊಟ್ಟು ಅದನ್ನ ನನ್ನ ಮಗಳು ನಾನ್ ಸಾಯೋ ತನಕ ಇಟ್ಕೊಂಡು ನಾನ್ ಸತ್ ಮೇಲೂ ನನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನ ಅವ್ರ ಮಕ್ಳಿಗೆ ಕೊಟ್ಟು ಇದು ಹಿಂಗೆ ಸೈಕಲ್ ಪಾಸ್ ಆಗ್ತಿರುತ್ತೆ ಗುರು. 9 ಲಕ್ಷ ಏನಿರುತ್ತೆ 90 ಕೋಟಿ ಆಗಿದ್ರು ಅದು ಯಾರ ಕೈಗೂ ಸೇರಲ್ಲ. ಆದ್ರೆ ಕೆಲವೊಂದಷ್ಟು ಜನ ಹುಚ್ಚರು 9 ಲಕ್ಷ ಸಿಗೋದೇ ಹೆಚ್ಚು ಗುರು. ಈ ಕಾಲದಲ್ಲಿ ಇರೋದೊಂದು ಲೈಫ್ ನಡಿ ಎಂಜಾಯ್ ಮಾಡ್ಬಿಡೋಣ ಅಂತಾರೆ. ಅಂತ ಹುಚ್ಚರನ್ನೆಲ್ಲ ನಾವು ನಮ್ಮ ರೈಡರ್ಗಳು ಎಲ್ಲ ಹಾಕೋದೆಲ್ಲ ಸೈಟ್ ಮೇಲೆ ಹಾಕೋದೆಲ್ಲ ಈ ಥರ ಗಾಡಿಗಳ ಮೇಲೆ ಇರೋ ದಿವಸ ಜಾಲಿ ಮಾಡ್ಕೊಂಡು ಬಿಡೋಣ ಅಂತ. ಈಗಲೂ ನನಗೆ ಹಾರ್ಟ್ ಬೀಟು ನಿಜವಾಗ್ಲೂ ಜಾಸ್ತಿ ಆಗಿಬಿಟ್ಟಿದೆ. ಹೋಗಿ BP ಚೆಕ್ ಮಾಡಿಸ್ಕೊತೀನಿ. ದೇವರೊಣೆಗೂ ಆ ಗಾಡಿ ಓಡಿಸ್ದಂಗೆ ಇಷ್ಟೊಂದು BP ಇರಲಿಲ್ಲ. ಈ ಗಾಡಿ ಓಡಿಸಿದ್ಮೇಲೆ ನನ್ನ ಹಾರ್ಟ್ ಬೀಟೇ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂದರೆ ಗಾಡಿ ಹಂಗಿದೆ, ಏನು ನಮ್ಮನ್ನ ಯಾರೋ ಹಗ್ಗ ಕಟ್ಟಿ ಎಳ್ದಂಗಿದೆ. ನಮ್ಮನ್ನ ಬಿಟ್ಟರೆ ಸಾಕು ನೆಕ್ಸ್ಟ್ ಲೆವೆಲು ಗುರು. ನಿಜವಾಗ್ಲೂ ನೋಡೋಕೆ ಮಾತ್ರ ಗಾಡಿ ಹಿಂಗಿದೆ. ಮೋರಿನಿ ಅಲ್ಲ, ಇದು ಮೋಹಿನಿ. ಇದು ಓಹ್ ಸಖತ್. ಇದ್ರದ್ದು RPM ಕಟ್ ಆಫ್ ಆಗೋದೇ 10,500ಗಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 10,500ಅಲ್ಲಿ ಹೋಗಿ RPM ಕಟ್ ಆಗುತ್ತೆ ಅಂದರೆ ಟೋಟಲ್ RPM ಇರೋದು 12,000 ಚೇಂಜ್ ಏನೋ ಇದೆ. ಬ್ರೇಕಿಂಗ್ ಸಕ್ಕತ್ತಾಗಿದೆ ನಿಜವಾಗ್ಲೂ, ನಾನು ಸುಳ್ಳೇ ಹೇಳ್ತಾ ಇಲ್ಲ. ಗಾಡಿ ಓಡಿಸಿ ನೋಡಿ, ಬ್ರೇಕಿಂಗು ಪವರ್ ಎಷ್ಟು ಕೊಟ್ಟಿದ್ದಾರೋ ಹಂಗೆ ಬ್ರೇಕಿಂಗ್ ಕಂಟ್ರೋಲ್ ಆ್ಯಕ್ಚುಲಿ ಮೇಯ್ನ್ ಮ್ಯಾಟ್ರ್ ಆಗೋದೆ. ಅದು ಗಾಡಿಗೆ ಮೇಯ್ನ್ ಪವರ್ ಅನ್ನೋದನ್ನೇ ಮುಖ್ಯ ಅಲ್ಲ, ಬ್ರೇಕಿಂಗು ಇರಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಸುಮ್ಮನೆ ಪವರ್ ಕೊಟ್ಬಿಟ್ಟು ಹೋಗಿ ಎಲ್ಲೋ ಇಟ್ಬಿಟ್ಟು ಆಮೇಲೆ ಒದಾಡೋದು ಬದಲು ಸೂಪರ್ ಬ್ರೇಕಿಂಗ್ ಮಾತ್ರ. ಬನ್ನಿ ಸರ್ ಏನು ಸರ್ ಗಾಡಿ ಇದು? ಸರ್ ನಾನು ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನನಗೆ ಹಾರ್ಟ್ ಬೀಟೆಲ್ಲ ರೈಸ್ ಆಗಿಬಿಟ್ಟಿದೆ. ನಾನು ಫಸ್ಟ್ ಆ ಗಾಡಿ ಓಡಿಸ್ದಾಗ ಇಷ್ಟು ಫೀಲ್ ಆಗಲಿಲ್ಲ. ಏನು ಗಾಡಿ ಹಿಂಗೆ ಓಡ್ತಾ ಇದೆ ಇದು? ದೇವರಣೆಗೂ ಡಬಲ್ ಗುಂಡಿಗೆ ಇದ್ರೇ ಓಡಿಸ್ಬೇಕಿದ್ದನ್ನು. ಹಂಗನ್ಬಿಟ್ಟು ನನಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಇವಾಗ ಇದನ್ನು ಓಡಿಸಿದ್ಮೇಲೆ ಡಬಲ್ ಗುಂಡಿಗೆ ಇರೋರೆ ನಿಜವಾಗ್ಲೂ ಓಡಿಸೋದು. ಒಬ್ಬರು ಹೇಳ್ಬೋದು, ಏನಪ್ಪ ಸ್ಪೋರ್ಟ್ಸ್ ಬೈಕೆಲ್ಲ ಯಾವುದಾದ್ರು BMW ಡುಕಾಟಿ ಎಲ್ಲ ಇದೆ, ಅದೆಲ್ಲ ಓಡಿಸಿ ನೋಡ್ಬಿಡು ನೀನು ಆಮೇಲೆ ಅಂತ ಹೇಳ್ಬೋದು. ಬಟ್ ನಮ್ಗೆ ಗೊತ್ತಿಲ್ಲ. ನನಗೆ ಇದನ್ನು ಓಡಿಸಿದ್ಮೇಲೆ ಹಿಡಿಯೋಕ್ಕಿಲ್ಲ. ಏನು ನುಗ್ತಾ ಇದೆ ಗೊತ್ತಾ ಇದು? ನೀವು ಹೇಳಿದ್ರಲ್ಲ, ಸುಮ್ಮನೆ ಆಕ್ಸಿಲೇಟರ್ ಕೊಟ್ಟರೆ ವೀಲಿ ಹೊಡಿತಾ ಇದೆ. ಮಿರರ್ ಲೂಸ್ ಆಗೋಯ್ತು ಸರ್ ಗಾಳಿಗೆ. ಕರ್ನಾಟಕದಲ್ಲಿ ಟಿಪಿಕಲ್ ಕನ್ನಡಿಗ ಅವ್ರು ಬಿಟ್ಟರೆ ಡ್ಯೂಕ್ ಗಿರಿ ಅವರೇ. ಥ್ಯಾಂಕ್ ಯು ಸರ್. ಅಪ್ಪ ಸೀರಿಯಸ್ಸಾಗಿ ಹೇಳಬೇಕು, ನಿಜವಾಗ್ಲೂ ಭಯಂಕರ ಇದೆಪ್ಪ. ಏನು ಇದ್ರ ಮೇಲೆ ಇದು ಪವರ್ ಮಾಡೋರು ಏನಕ್ಕೆ ಇಷ್ಟೊಂದು ಈ ಗಾಡಿಗೆ? ಫುಲ್ ರಾ ಪವರು. ಹೆಂಗಿದೆ ಅಂದರೆ ಈ ಒಂದು ಗೂಳಿನ ಕಟ್ಟಾಕ್ಬಿಟ್ಟು ನಾನು ಬಿಡು ಅಂತಿರ್ತದಲ್ಲ, ಹಂಗಿರ್ತದೆ ಇದು. ಹಿಂಗೆ ಗಾಡಿ ಮೇಲೆ ಕೂತಿದ್ರೆ ಬಿಟ್ಟರೆ ಸಾಕು ಅನ್ನೋ ಥರ ಇದೆ ಇದು. ನೆಕ್ಸ್ಟ್ ಲೆವೆಲ್ ಮಾತ್ರ. ಓಕೆ ಸರ್, ಇದರದ್ದು ಫೀಚರ್ಸ್ ನೀವೇ ಹೇಳ್ಬಿಡಿ, ಯಾಕಂದರೆ ನನಗೆ ಆಗ್ತಾಯಿಲ್ಲ ಮಾತಾಡೋಕ್ಕೆ. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ, ನೀವೇ ಮಾತಾಡಿ ಹೇಳಿ. ಇದು 650cc 55 bhp 54 Nm ಟಾರ್ಕ್ ಬರುತ್ತೆ ವೆಹಿಕಲ್. ಓಕೆ, 15.5 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬಂದು 15.5 ಲೀಟರ್ಸು. ಓಕೆ,
18 ಇಂಚ್ ಟೈರ್ ಬರುತ್ತೆ, ಹಿಂದೆ 17 ಇಂಚಸ್ ಟೈರ್ ಬರುತ್ತೆ ಟೈರ್ದು. ಆಮೇಲೆ ಇದ್ರಲ್ಲಿ ಸ್ಪೆಷಲ್ ಫೀಚರ್ ಏನಂದರೆ ಇನ್ವರ್ಟೇಬಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ವಿತ್ ಅಡ್ಜಸ್ಟಬಲ್ ಮತ್ತು ಡಂಪರಿಂಗ್ ಎರಡು ಅಡ್ಜಸ್ಟ್ ಮಾಡ್ಬೋದು ಇದರಲ್ಲಿ. ಸೊ ನಿಮ್ಗೆ ಹಾರ್ಡ್ ಸಾಫ್ಟಿಂಗ್ ಏನು ಮಾಡ್ತೀವಿ ಓಕೆ, ಸೊ ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಓಕೆ. ಸೊ ಫ್ರಂಟು ಬಂದು ಡ್ಯುಯಲ್ ಡಿಸ್ಕ್ ಇದೆ ಅಲ್ಲ, ಅಂದರೆ ಡಿಸ್ಕು ಬರುತ್ತೆ. ಪ್ರೆಂಬೋ ಬ್ರೇಕಿಂಗು ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ಗಾಡಿಗೆ ಮೇಯ್ನ್ ಪವರ್ ಎಷ್ಟು ಕೊಡ್ತೀರೋ ಹಂಗೆ ಬ್ರೇಕಿಂಗು ಚೆನ್ನಾಗಿರಬೇಕು. ಈ ಗಾಡೀಲಿ ಎರಡೂ ಚೆನ್ನಾಗಿದೆ ನಿಜವಾಗ್ಲೂ ಸೀರಿಯಸ್ ಆಗಿ. ಮುಂದೆ ನಿಮಗೆ ಸಿಂಗಲ್ ಕ್ಯಾಲಿಪರ್ ಬರುತ್ತೆ. ಓಕೆ, ಡ್ಯುಯಲ್ ಕ್ಯಾಲಿಪರು, ಡ್ಯುಯಲ್ ಡಿಸ್ಕ್ ಬರುತ್ತೆ. ಓಕೆ, ಸೂಪರ್. ಹೆಡ್ಲೈಟ್ ನೋಡಿ ಸೂಪರ್ ಆಗಿದೆ. ಇದು ಹೆಡ್ಲೈಟ್ ಆಫ್ ಆಪ್ಷನ್ ಇದೆ ಅಲ್ವಾ? ಆನ್ ಮಾಡಿ. ಓ ಸೂಪರ್. ಸೊ ಫೈನಲಿ ನೋಡಿದ್ರಲ್ಲ ಸ್ನೇಹಿತರೆ, ನನಗೆ ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ. ಅದಕ್ಕೆ ಅವ್ರಿಗೆ ಹೇಳ್ಬಿಡಿ ಅನ್ನೋದಕ್ಕೆ ಹೇಳಿದೆ. ಈ ಗಾಡಿ ಪ್ರೈಸ್ ಬಂದು ಎಷ್ಟು? 9.5 ಲಕ್ಷನಾ? 9,30,000. ಪವರ್ಗೆ ತಕ್ಕಂತೆ ಅಮೌಂಟ್ ಇಟ್ಟಿದ್ದಾರೆ. ಸೊ ಈಗ ನೋಡ್ತಾ ಇದ್ದರೆ ಈ ಗಾಡಿಗೆ ಇಷ್ಟೊಂದು ಪವರ್ ಇದೆ ಅಂತ ನಿಜವಾಗ್ಲೂ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ನೋಡೋಕ್ಕೆಲ್ಲ ನೋಡಿ. ಇನ್ನೂ ಈ ಗಾಡಿ ಬಗ್ಗೆ ನೀವು ಹೇಳಿಬೇಕಾರೆ, ಈ ಗಾಡಿ ಬಗ್ಗೆ ನೋಡಪ್ಪ ಏನೋ ಸಖತ್ ಪವರ್ ಇದೆ ಅನ್ಬೋದು, ಬಟ್ ಈ ಗಾಡಿ ನೋಡೋಕ್ಕೆ ಕಾಣಿಸಲ್ಲ. ಬಟ್ ಮತ್ತು ಇನ್ನೊಂದು ಏನು ಅಂದರೆ ಇದು ಎಕ್ಸಾಕ್ಟ್ ಗೊತ್ತಾಗೋದೇ ಇಲ್ಲ ನಿಮಗೆ, ಎಕ್ಸಾಕ್ಟ್ ಎಲ್ಲಿದೆ ಅಂತಲೇ. ಆ್ಯಕ್ಚುಲಿ ನೀವು ಏನೋ ಫುಟ್ ರೆಸ್ಟ್ ಅನ್ಕೋಬೋದು. ನಾನು ಈ ಕಡೆಯಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಇದು ಎಕ್ಸಾಕ್ಟ್ ಥರ ಕಾಣಿಸೋದಿಲ್ಲ. ಬಟ್ ತುಂಬ ಸೂಪರಾಗಿದೆ. ಎಕ್ಸಾಸ್ಟ್ ಮಾತ್ರ ಸೂಪರಾಗಿದೆ. ನನಗೆ ಫಸ್ಟ್ ಗೊತ್ತಾಗಲಿಲ್ಲ ಎಲ್ಲಿದೆ ಎಕ್ಸಾಸ್ಟು ಅಂತ. ಮೇಲಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ ನೋಡಿ ಬೇಕಾರೆ. ಈಗಲೂ ನೀವು ಆನ್ ಮಾಡು. ಹಾಂ, ಸೌಂಡ್ ನೋಡಿ ಈ ಥರ ಇದೆ. ಏನು ನಿಜವಾಗ್ಲೂ ಗುರು, ನೀನು ಓಡಿಸಿದ್ಯಾ ಗಾಡಿನಾ? ಓಡಿಸ್ ನೋಡು ನೀನು. ಓಕೆ, ನಾನೊಂದು ಸ್ವಲ್ಪ ಬೂಸ್ಟ್ ಕುಡಿತೀನಿ. ಬೂಸ್ಟೋ ಕಾಫಿನ ಇದು? ಸ್ವಲ್ಪ ಆಗಲ್ಲ ಗುರು. ಓಕೆ ಸ್ನೇಹಿತರೆ, ಒಂದು ಬೂಸ್ಟ್ ಹಾಕ್ಕೊಂಡು ನೆಕ್ಸ್ಟು ಸಿಗ್ತೀನಿ. ಆಫ್ಟರ್ ದ ಬೂಸ್ಟು ಈ ಒಂದು ಸಿಗ್ತಾ ಒಂದು ವೈಸರ್ ಕೊಟ್ಟಿದ್ದಾರೆ. ಬಟ್ ಇದೇನು ಪ್ಲಾಸ್ಟಿಕ್ಕು ಅಷ್ಟೇನು ಯೂಸ್ ಆಗೋಲ್ಲ. ಇದು ವಿಂಡ್ ಬ್ಲಾಸ್ಟ್ ಹೊಡೆದೇ ಹೊಡಿಯುತ್ತೆ. ನೆಕ್ಸ್ಟ್ ಬಂದು ಹೇಳಲ್ವಾ, ಈ ಗಾಡಿ ನೋಡೋಕ್ಕೆ ಸೈಲೆಂಟಾಗಿದೆ. ಬಟ್ ಕುತ್ಕೊಂಡ್ರೆ ಹುಲಿ ಮೇಲೆ ಕುತ್ಕೊಂಡಿರೋ ಥರ ಫೀಲ್ ಆಗುತ್ತೆ. ಅಂದರೆ ಆ ಒಂದು ಏನು ಪವರ್ ಇದೆಯಲ್ಲ, ಫೀಲೇ ಬೇರೆ. ಅದು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನೋ ಅದು ನಿಜಾನ ಸುಳ್ಳ ಅಂತ. ನೆಕ್ಸ್ಟ್ ಲೆವೆಲ್ ನಿಜವಾಗ್ಲೂ ಮಾತ್ರ ಸೂಪರ್. ಸೊ ಚಿರಂಜೀವಿ ಅವರೇ, ಈ ಗಾಡಿನ ಈಗ ನಾನು ಓಡಿಸಿ ನೋಡಿದೆ. ಬಟ್ ಇದು ತುಂಬ ಹೇಳೋದಲ್ಲ, ಪವರ್ ಎಲ್ಲ ಆಗಲೇ ಹೇಳಿದ್ದೀನಿ. ಸೊ ಈ ಗಾಡಿ ಬಗ್ಗೆ ಏನಾದರೂ ಯಾರಾದ್ರು ಟೆಸ್ಟ್ ಡ್ರೈವ್ ಬೇಕು ಅಂದರೆ ಹೆಂಗೆ? ಕೆಪಬಿಲಿಟಿ ನೋಡ್ತೀವಿ. ಓಕೆ, ಮುಂಚೆ ಅವ್ರ ಹಳೆ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ, ಯಾವ್ದಾರು ಓಡಿಸಿದ್ದೀರಾ ಅಂತ. ಓಕೆ. ಸೊ ಇದು ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಬೈಕಲ್ಲ, ಸ್ಪೆಷಲಾಗಿ ಡ್ಯೂಕಿರಿ ಅವ್ರಿಗೆ ಮಾತ್ರ ಕೊಡ್ತಿರೋದು. ಓಕೆ, ಟೆಸ್ಟ್ ಡ್ರೈವ್. ಸೊ ಸೂಪರ್, ಥ್ಯಾಂಕ್ ಯು. ಸೊ ನೋಡಿ, ಇದು ಟೆಸ್ಟ್ ಡ್ರೈವ್ಗೆ ಯಾಕಂದರೆ ತುಂಬ ಜನ ಬಂದುಬಿಟ್ಟು ಸುಮ್ಮನೆ ಯಾವುದೋ ಒಂದು ಗಾಡಿ ಓಡಿಸ್ಬೇಕು ಅಂದ್ಬಿಟ್ಟು ತೊಗೊಂಬಂದು ಓಡಿಸಿರೋ. ಆ್ಯಕ್ಚುಲಿ ಇದು ಪವರ್ ಹಂಗಿದೆ, ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಟ್ರೆ ಅಷ್ಟೇ ಮೇಲೆ 9.5 ಲಕ್ಷ ನೀವೇ ಕಟ್ಕೊಡ್ಬೇಕಾಗುತ್ತೆ. ಸೊ ಆದ್ದರಿಂದ ನಿಜವಾಗ್ಲೂ ಇದು ತುಂಬ ರೇರು. ಎಲ್ಲರೂ ಸುಮ್ಮನೆ ತೊಗೊಳಲ್ಲ ಈ ಗಾಡಿನ. ಏನಂತಾರಲ್ಲ, TRK ಸೌಂಡ್ ಬರ್ತಾಯಿದೆ. ಸೊ ಹೆಂಗೆ ಅಂದರೆ ಸಾವಿರಲ್ಲಿ ಒಬ್ಬರಲ್ಲ, ಲಕ್ಷದಲ್ಲಿ ಒಬ್ಬರು ತೊಗೊಳ್ಳೋ ಗಾಡಿಗಳಿದು ಅಲ್ವಾ ಸರ್? ಏನಂತೀರಾ? ಇದ್ದಾರೆ, ತೊಗೊಳ್ತಾರೆ. ಓಕೆ, ನಿಜವಾಗ್ಲೂ ಹೇಳೋದಲ್ಲ, ಮೆಂಟಲ್ ಪವರ್ ಇದು ನಿಜವಾಗ್ಲೂ. ನಾನು ನೋಡ್ದಂಗೆ ಬೇರೆ ಗಾಡಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಏನಪ್ಪ ಬರೀ ಇದೊಂದು ಗಾಡಿ ಬಗ್ಗೆ ಹೇಳ್ತಾ ಇದೆಯಾ ಅಂತಲ್ಲ, ನಿಜವಾಗ್ಲೂ ಇದೆ ಬೇರೆ ಗಾಡಿನೂ. ಬಟ್ ನಾನು ಓಡಿಸಿದ್ದು ನನಗಿದು ಕೊಟ್ಟಿದ್ದು ಫೀಲೇ ಬೇರೆ. ಇದು ರಾ ಪವರು ಹೇಳೋದಲ್ಲ, ಬೂಸ್ಟ್ ಕುಡಿಯೋ ತನಕ ನಂಗೆ ಸಮಾಧಾನ ಆಗಲಿಲ್ಲ. ಈಗ ಸ್ವಲ್ಪ ಮಾತಾಡೋಕ್ಕೆ ಆಗ್ತಾಯಿದೆ. ಗಾಡಿ ಬಂದಮೇಲೆ ಅವ್ರು ನಾನು ನೋಡಿದ್ರು, ನನ್ನ ಮುಖ ನೋಡ್ಬಿಟ್ಟೆ ಅವ್ರಿಗೆ ಗೊತ್ತಾಗೋಯ್ತಂತೆ. ಸೊ ಆದ್ದರಿಂದ ಫೈನಲಿ ಈಗ ಈ ಒಂದು ಮೊರಿನಿ ಸೈಮ್ಮezzo ಇನ್ನೂ ನೋಡಿ, ಇನ್ನೂ ಬರ್ತಾಯಿಲ್ಲ ಬಾಯಿಗೆ. ಸೈಮ್ಮezzo ಬೈಕ್ನ ಟೆಸ್ಟ್ ಡ್ರೈವ್ ಅಂತೂ ಮಾಡಿದೆ, ಖುಷಿ ಆಯಿತು. ಆ್ಯಕ್ಚುಲಿ ಏನು ಅಂದರೆ ಸೆಕೆಂಡು ಇಡೀ ಕರ್ನಾಟಕದಲ್ಲೇ ಸೆಕೆಂಡ್ ನಾನು ಟೆಸ್ಟ್ ಡ್ರೈವ್ ಮಾಡ್ತಿರೋದು. ಫಸ್ಟ್ ಬಂದು ಟಿಪಿಕಲ್ ಕನ್ನಡಿಗ ಅವರು. ಸೊ ಅವರಂತೂ ಅವರ ಒಂದು ಸ್ಟೈಲಲ್ಲೆಲ್ಲ ವಿಡಿಯೋ ಮಾಡಿರ್ತಾರೆ, ನೀವು ನೋಡಿರ್ತೀರ. ಆ ವಿಡಿಯೋಗಳು ನೋಡ್ತಿದ್ರೆ ಕಾಮಿಡಿನೇ, ಬರೀ ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ಹಾಂ,
ಅಷ್ಟು ಹೇಳಲ್ವ ಅವ್ರ ಒಂದು ಪ್ರತಿಯೊಂದು ವಿಡಿಯೋನು ಟೈಮ್ ತೊಗೊಂಡು ಅದಕ್ಕೆ ಯಾವ ಮೂಮೆಂಟ್ಸ್ಗೆ ಏನೇನು ಹಾಕಬೇಕು ಕ್ಯಾಪ್ಷನ್ನು ಮತ್ತು ಆ ಕಾಮಿಡಿ ಎಲ್ಲಿ ಸಿಂಕ್ ಮಾಡಬೇಕು ಅನ್ನೋದು ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲು. ಬಟ್ ನಮ್ಗೆ ಅಷ್ಟೆಲ್ಲ ಬರೋಲ್ಲ, ನಮಗೆ ನಮ್ಮ ನಾಲೆಜ್ ಏನಿದೆ ಅದನ್ನು ಮಾತ್ರ ಮಾಡಿರ್ತೀವಿ, ಯಾಕಂದ್ರೆ ನಮ್ಗೆ ಅಷ್ಟು. ಸೊ ಹಂಗೆ ಒಬ್ಬೊಬ್ಬರು ಡಿಫ್ರೆಂಟು, ಒಬ್ಬೊಬ್ಬರು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರ ಸ್ಟೈಲಲ್ಲಿ ಅವ್ರು ಮಾಡಲಿ, ನಮ್ಮ ಸ್ಟೈಲಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸರ್, ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತು ಈ ಗಾಡಿ ಎಲ್ಲರೂ ಯಾರಾದರೂ ನೋಡಬೇಕು ಅಂದರೆ ನೋಡ್ಬೋದು. ಇಲ್ಲಿ ಎಷ್ಟೊಂದು ಬೇರೆ ಬೇರೆ ವೇರಿಯಂಟ್ಗಳಿಗೆ ಗಾಡಿಗಳಿದೆ ಎಲ್ಲ ಥರನೂ. ನಿಮ್ಮ ಮತ್ತು ಪ್ರೈಸು ಅಷ್ಟೇ ಹೇಳ್ದಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಗಾಡಿ ಬಗ್ಗೆ ನಾನು ತೋರಿಸಿದ್ದೀನಿ, ಬೇಕಾದ್ರೆ ಲಾಸ್ಟ್ ವೀಡಿಯೋನ ಹೋಗಿ ಚೆಕ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು ADV ಅಡ್ವೆಂಚರ್ ಟೂರರ್, ಇದು 350T ಅಂತ ಝಾಂಟೆಸು. ಪ್ರೈಸು ಬಂದು ತುಂಬ ಕಡಿಮೆ ಇದೆ, 460 ಅಲ್ವ ಸರ್ ಇದು? 4,63,000 ಇದು. ಮತ್ತು ಇದರಲ್ಲಿ ಸಿಸ್ಟಮ್ನೆಲ್ಲ ನೀವು ನೋಡಬೇಕು ಅಂದರೆ ಇದರಲ್ಲಿರೋ ಫ್ಯೂಚರು ಮತ್ತು ಸ್ಪೆಸಿಫಿಕೇಷನ್ಸು ಮತ್ತು ಇದರಲ್ಲಿರೋ ಆಪ್ಷನ್ಸ್ಗಳೆಲ್ಲ ನೋಡಬೇಕು ಅಂದರೆ ನಾನು ಮಾಡಿರೋ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ, ಸೂಪರ್ ಇತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಾಚ್ ಮಾಡಿದ್ದಕ್ಕೆ ಮತ್ತು ಹಿಂಗೆ ಬೇರೆ ಬೇರೆ ಬೈಕ್ಗಳನ್ನ ರಿವ್ಯೂ ಮಾಡ್ತಾಯಿರ್ತೀವಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.